ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರ ಶಾಸಕರು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರ್ ಕೆಳದಿ ರಸ್ತೆಯ ಶ್ರೀಗಂಧದ ಸಂಕೀರ್ಣದ ವಸತಿ ಗೃಹ ಹಾಗೂ ಸಾರ್ವಜನಿಕ ಶೌಚಾಲಯ ಸಮುಚ್ಚಯವನ್ನು ಭಾನುವಾರ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಗುಡಿಗಾರ ಸಮಾಜದ ಅಧ್ಯಕ್ಷರಾದ ವಿಜಯಕುಮಾರ್ ಜಡೆ, ಕಿರಣ್ ಆನಂದ ಚಿತ್ರಕಾರ್, ಜಗದೀಶ್ ಗುಡಿಗಾರ್, ಬಂಗಾರಪ್ಪ ಗುಡಿಗಾರ್, ಯೋಜನಾಧಿಕಾರಿ ಗಣೇಶ್, ಅಣ್ಣಪ್ಪ ವಡಗೇರಿ, ಲೋಕೇಶ್ ಕುಮಾರ್ ಸೇರಿದಂತೆ ಪ್ರಮುಖರಿದ್ದರು. ಜನವರಿ 27ರ ಸೋಮವಾರ ಸಾಗರದ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ವತಿಯಿಂದ ಸ್ಕೂಲ್ ಹಾಗೂ ಸಭಾಭವನ ಶಂಕುಸ್ಥಾಪನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಾಗರ ಉಪ ವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಡಿವೈಎಸ್ಪಿ ಡಾಕ್ಟರ್ ಬೆನಕ ಪ್ರಸಾದ್, ಸಾಗರ ತಹಸೀಲ್ದಾರ್ ರಶ್ಮಿ, ಸಾಗರ ನಗರಸಭೆಯ ಆಯುಕ್ತ ಕೆ ನಾಗಪ್ಪ, ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷ ನಾಗೇಂದ್ರ, ಉಪಾಧ್ಯಕ್ಷ ಸುಂದರ್ ಸಿಂಗ್, ಕಾರ್ಯದರ್ಶಿ ಗಿರಿಧರ್, ಸಹ ಕಾರ್ಯದರ್ಶಿ ಎಸ್ವಿ ಕೃಷ್ಣಮೂರ್ತಿ, ಕೋಶಾಧ್ಯಕ್ಷ ನಾಗೇಂದ್ರ ಕುಮಟಾ ಸೇರಿದಂತೆ ಪ್ರಮುಖರಿದ್ದರು. ಸಾಗರದ ಮಾರಿಕಾಂಬಾ ಜಾತ್ರೆಗೆ ಸಕಲ ಸಿದ್ಧತೆಯಾಗಿದ್ದು, ದಿನಾಂಕ 27ರ ಮಂಗಳವಾರ ರಾತ್ರಿ 10 ಗಂಟೆಗೆ ಅಂಕೆ ಹಾಕುವ ಶಾಸ್ತ್ರಕ್ಕೆ ಚಾಲನೆ ನೀಡಲಾಯಿತು. ಸಕಲ ಮಂಗಳ ವಾದ್ಯದೊಂದಿಗೆ ಛಲವಾದಿ ಸಮಾಜದ ಬಂಧುಗಳು ಹಾಗೂ ಮಾರಿಕಾಂಬಾ ದೇವಿಯ ಭಕ್ತರು ಪೋತರಾಜರ ಮನೆಗೆ ತೆರಳಿ ಪೂಜೆ ಸಲ್ಲಿಸಿ, ಅಲ್ಲಿಂದ ಪೋತರಾಜರು ದೇವಿಯ ಆವಾಹನೆಯೊಂದಿಗೆ ಸಾಗರದ ಪ್ರಮುಖ ಸ್ಥಳಗಳಲ್ಲಿ ಮೆರವಣಿಗೆಯ ಮೂಲಕ ತೆರಳಿ ಅಂಕೆ ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಮಸ್ಯೆಗಳೆಲ್ಲ ಶುರುವಾದವು. ಆದರೂ ಸಹ ಪ್ರಪಂಚ ಆಯಿತು. ನನಗೆ ಅಷ್ಟರೊಳಗೆ ನನ್ನ ಅಧಿಕಾರ ಮುಗಿತು. ಆನಂತರ ಬಂದವರು ಏನು ಮಾಡೋದು ನನಗೆ ಗೊತ್ತಿಲ್ಲ. ನಾ ಬಂದ್ಮೇಲೆ ಮತ್ತೆ ಬಂದರು. ನಾನು ಹೇಳೋದಿಷ್ಟೇ, ಇವತ್ತು ನಾನು ಒಂದೇ ನಿಮಗೆ ಮಾತಲ್ಲಿ ಹೇಳ್ತೀನಿ, ನೀವೆಲ್ಲ ಶ್ರಮಜೀವಿಗಳು, ತುಂಬ ಕಷ್ಟದ ಜೀವನದಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡು ಇವತ್ತು ಒಂದಿಷ್ಟು ಮಟ್ಟಿಗೆ ತಾವು ಬಂದಿದ್ದೀರಿ. ತಮ್ಮ ಬದುಕು ಒಳ್ಳೆಯದಾಗಬೇಕು, ಸಮಾನತೆ ಬರಬೇಕು, ಎಲ್ಲ ರೀತಿಯ ಸಮಾನತೆ ಕೊಡಬೇಕು ಅನ್ನೋ ಉದ್ದೇಶ ಇದೆ. ನನಗೆ ಇಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೇ ವ್ಯಕ್ತಿ ನಾನು ನೋಡೋದೇ ಇಲ್ಲ. ನನಗೆ ಸಮಾನತೆ ಭಾವನೆ ಎಲ್ಲರಲ್ಲೂ ನಾನು ಕಂಡಿರ್ತೇನೆ. ನನ್ನ ಒಂದು ಉದ್ದೇಶ ನಂದು ಅಷ್ಟೇ. ಬೇಳೂರು ಅಂದರೆ ಸಮಾನತೆಯ ಒಂದು ಭಾವನೆ ನನ್ನ ಹತ್ರ ಇರುತ್ತೆ. ಅಷ್ಟೇ ಬಿಟ್ಟರೆ ನಾನು ಕೆಲಸ ಮಾಡೋದ್ರಲ್ಲೂ ಅಷ್ಟೇ ಆಸಕ್ತಿ ವಹಿಸ್ಕೊಳ್ತೇನೆ. ನನ್ನ ಉದ್ದೇಶ ನಿಮ್ಮನ್ನು ಕಾರ್ಮಿಕ ಇಲಾಖೆ ಸೇರಿಸಬೇಕು ಅನ್ನೋದು ನನ್ನ ದೊಡ್ಡ ಒಂದು ಕನಸು ಇತ್ತು. ಕಾರ್ಮಿಕ ಸಚಿವರ ಹತ್ರ ಮಾತಾಡಿದ್ದೀನಿ, ಮನೆಯ ಬಗ್ಗೆನೂ ಮೊನ್ನೆ ಚರ್ಚೆ ಮಾಡಿದ್ದೀನಿ. ಮೊನ್ನೆ ರಸ್ತೆ ಕೇಳಿದ್ರೆ ರಸ್ತೆನೂ ಆಗಿದೆ. ನಿಮ್ದು ರಸ್ತೆ ಇಲ್ಲಿಂದ ಅಲ್ಲಿವರೆಗೆ ಬಂದಿದೆ, ಸುತ್ತಾಯ್ತೆ ಬೇಕು ಅಂತ ಕೇಳ್ತಾ ಇದ್ದೀರಿ. ಮತ್ತೊಂದು ಸಂಕೀರ್ಣ ಏನಾಯ್ತಲ್ಲ, ಅದೇನು ಒಂದು ಗುರುಕುಲ ಸಹ ದುಡ್ಡನ್ನು ಕೊಟ್ಟಿದ್ದೀವಿ. ಗುರುಕುಲ ಆಗಿದೆ. ವ್ಯವಸ್ಥೆ ರಾಜ್ಯ ಸರ್ಕಾರದಲ್ಲಿ ಆಗಬೇಕು, ಚರ್ಚೆ ಆಗಬೇಕು. ನಾನು ಅದೇ ಹೇಳ್ತಾ ಇದ್ದೀನಿ. ಇವತ್ತು ಈ ಭಾಗದ ಜನರು ಮನೆ ಒಂದು 14 ಮನೆ ಉಳಿದಿದೆ, 52 ಮನೆ ಉಳಿದಿದೆ. ಹಂತವಾಗಿ ಕೊಡ್ತೀನಿ ಅಂತಲೂ ಮೊನ್ನೆನೂ ಹೇಳಿದ್ದಾರೆ. ಒಂದಿಷ್ಟು ಮನೆಗಳ ಕೊಡಿಸುವಂತ ವ್ಯವಸ್ಥೆ ನಾವು ಮಾಡಬೇಕಾಗಿದೆ. ಇಲ್ಲಿಯ ಮೂಲ ಸೌಕರ್ಯಕ್ಕೆ ಏನಾಗಿದೆ, ಗಂಧದ ಸಂಕೀರ್ಣ ಅಂದ್ರೆ ನಿಂತೋಗಿದೆ, ಯಾಕೆ ಕೊಡಬೇಕು ಅನ್ನೋ ಭಾವನೆ ಸರ್ಕಾರದಿಂದ ಬಂದಿದೆ. ಅದನ್ನ ಅಳಿಸ್ಬೇಕು ನಾವು. ನಿಂತಿಲ್ಲ, ಇದೆ. ಮನೆಯಲ್ಲೇ ತಮ್ಮ ಕರಕುಶಲ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಕಾರ್ಮಿಕ ಇಲಾಖೆ ತಗೊಳ್ಬೇಕು, ಅವ್ರನ್ನ ಸೇರಿಸ್ಬೇಕು. ಕಾರ್ಮಿಕ ಇಲಾಖೆ ನೀವು ಕಾರ್ಡ್ದಾರ ಆದ್ರೆ ಬಹಳಷ್ಟು ಬೆನಿಫಿಟ್ ಇದೆ ನಿಮಗೆ. ಏನು ನಿಮಗೆ ಅದಕ್ಕೆ ಸಲಕರಣೆಗಳು ಕೊಡ್ತಾರೆ, ಮಕ್ಕಳ ಶಿಕ್ಷಣಕ್ಕೆ ಕೊಡ್ತಾರೆ, ಮಕ್ಕಳ ಮದುವೆ ದುಡ್ಡು ಕೊಡ್ತಾರೆ, ನಿವೃತ್ತಿ ವೇತನ ಬರುತ್ತೆ. ಬಹಳಷ್ಟು ಆಕ್ಸಿಡೆಂಟ್ ಆದ್ರೆ, ಏನೋ ತೊಂದರೆ ಆದ್ರೆ ಅದಕ್ಕೆ ಪರಿಹಾರ ಇದೆ. ಇನ್ಶೂರೆನ್ಸ್ ಇದೆ, ಫ್ರೀ ಇನ್ಶೂರೆನ್ಸ್ ಮಾಡಿಕೊಡ್ತಾರೆ. ಒಬ್ಬ ವ್ಯಕ್ತಿ ಇದಾದ್ರೆ ಮೊನ್ನೆ ನೋಡಿದೆ ನಾವು 10 ಲಕ್ಷವರೆಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಇವೆಲ್ಲ ಬೆನಿಫಿಟ್ಸ್ಗಳು ನಿಮ್ಗೆ ಸಿಗುತ್ತೆ. ಆ ಬೆನಿಫಿಟ್ಸ್ ನಿಮಗೆ ಸಿಗ್ತಾ ಇಲ್ಲ. ಪಾಪ ನಿಮ್ಗೆ ಏನು ಸಿಗ್ತಾ ಇಲ್ಲ. ಇವತ್ತು ನೀವೇನಾಗಿದ್ರೆ ಗಂಧದ ಸಂಕೀರ್ಣದ ಮಾಲೀಕರಾಗಿ ಕೂತಿದ್ರೆ ಅಷ್ಟೇ, ಅದಕ್ಕೆ ಯಾವುದೇ ಹಾಗಾಗಿ ಖಂಡಿತ ಮಾಡೋಣ. ಅದಕ್ಕೆ ಏನೇನಾಗ್ಬೇಕು ಅನ್ನೋದನ್ನ ನಾನೊಬ್ಬ ಶಾಸಕನಾಗಿ ನಾನು ಮಾತ್ರ ಚಿಂತನೆ ಮಾಡೋದು. ನೀವೇನು ಹೇಳ್ತೀರೋ ನೀವೆಲ್ಲವನ್ನ ನಾನು ತಿಳ್ಕೊಂಡಿರ್ತೀನಿ. ಆದರೆ ಅದನ್ನು ಚಿಂತನೆ ಮಾಡಿ ಆ ಕಷ್ಟಪಟ್ಟಂತ ಜನರಿಗೆ ಸೌಕರ್ಯ ಸಿಗಬೇಕಾದ ಚಿಂತನೆ ನಾನು ಮಾಡೇ ಮಾಡ್ತೇನೆ. ಯಾವತ್ತೂ ನನ್ನ ಗಮನದಲ್ಲಿದ್ದೆ. ಯಾರೇ ನಮ್ಮ ಮನೆ ಬಂದು ಅರ್ಜಿ ಕೊಟ್ಟೋದ್ರೆ ಅದನ್ನು ಹಂಗೆ ಮಡಿಚಿಡಲ್ಲ ನಾನು. ಅರ್ಜಿಗೆ ಒಂದು ಬೆಲೆ ಇದೆ. ಯಾವುದೇ ವ್ಯಕ್ತಿ ಒಂದು ಅರ್ಜಿ ಕೊಟ್ರೆ ಬೇಳೂರಿಗೆ ಅರ್ಜಿಗೆ ಒಂದು ತೂಕ ಇರುತ್ತೆ. ಆ ಅರ್ಜಿಗೆ ಒಂದು ಬೆಲೆ ಕೊಡ್ತೀವಿ ನಾವು. ಹಾಗೆ ಇವತ್ತು ಯಾರೇ ಬಂದರೂ ಸಹ, ಯಾವುದೇ ವ್ಯಕ್ತಿ ಫೋನ್ ಮಾಡಿ ಹಂಗೆ ಹೇಳಿದ್ರು ಸಹ ಸ್ಪಂದನೆ ಮಾಡಿ ನಾವು ಆ ಕೆಲಸವನ್ನು ಮಾಡ್ಕೊಳ್ಳೋ ಕೆಲಸ ನಾವು ಮಾಡ್ತೀವಿ. ಅಂದ್ರೆ ಆ ರೀತಿ ಬರ್ಬೇಕನ್ನೋದು ನಮ್ಮ ಉದ್ದೇಶ ಅದೇ. ಅದರಿಂದ ಗಂಧದ ಸಂಕೀರ್ಣದ ಜನರಿಗೆ ಈಗಾಗಲೇ ಇದು ಕೇಳಿದ್ರು, ಒಂದು ವಸತಿ ಗೃಹ ಕೇಳಿದ್ರು, ಸ್ವಲ್ಪ ಕಮ್ಮಿ ಆಯ್ತು. ಅವಾಗ ಸ್ವಲ್ಪ ಹಣ ಅವತ್ತು ಅಷ್ಟೊಂದು ಇರಲಿಲ್ಲ ಅಲ್ಲಿ. ಆ ನಂತರ ಸಹ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡಿಸಿದೆ. ಪಾಪ ಚೆನ್ನಾಗಿ ಮಾಡಿದೆ, ತುಂಬಾ ಚೆನ್ನಾಗಿ 2 ರೂಮ್ ಬಂದಿದೆ, ಶೌಚಾಲಯ ಎಕ್ಸ್ಟ್ರಾ ಬಂದಿದೆ, ಚೆನ್ನಾಗಿ ಬಂದು ಇನ್ನೊಂದು ಬೇರೆ ಎಕ್ಸ್ಟ್ರಾ ಶುರು ಮಾಡಿದ್ದೀವಿ. ಅದಕ್ಕೂ ಸ್ವಲ್ಪ ಕೊಡ್ಸೋಣ.
ಜನರಿಗೆ ನೆನಪಿರುವಂತ ಕೆಲಸ ಮಾಡಬೇಕನ್ನೋದು ನನ್ನ ಒಂದು ಕಲ್ಪನೆ ಇತ್ತು. ನನಗೆ ಗೌರವ ಅಧ್ಯಕ್ಷರ ಕ್ಷೇತ್ರದ ಇವತ್ತು ಮಾರಿಕಂಬ ಸಮಿತಿಯ ಗೌರವಾಧ್ಯಕ್ಷನಾಗಿ ಮಾಡಿದ ಮೇಲೆ ನಾನು ಒಂದು ಮೀಟಿಂಗ್ ಕರೆದಾಗ ನಾನು ಚರ್ಚೆ ಮಾಡಿದ್ದು ಒಂದೇ, ನೀವು 3 ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡಿ ಅದ ಏನು ಹಬ್ಬವನ್ನ ಮಾಡಿ ಇವತ್ತು ಡುಮ್ ಡಾಮ್ ಮಾಡಿಬಿಟ್ರೆ ಆಗಲ್ಲ. ತಾಯಿಯ ಹೆಸರಲ್ಲಿ ನಾನು ಗೌರವ ಅಧ್ಯಕ್ಷ ಆದ ಮೇಲೆ ಒಂದು ಶಿಕ್ಷಣ ಸಂಸ್ಥೆ ಆಗಬೇಕು, ಒಂದು ಕಲ್ಯಾಣ ಮಂಟಪ ಬಡವರಿಗೆ ಆಗಬೇಕನ್ನೋ ಒಂದು ಚಿಂತನೆಯನ್ನ ಅವತ್ತು ನಾನು ಇಟ್ಟೆ. ಅದಕ್ಕೆ ಎಲ್ಲ ಸದಸ್ಯರುಗಳು ಖಂಡಿತ ಮಾಡಬೇಕಾಗುತ್ತೆ ಸರ್ ಅಂತ ಹೇಳಿದ್ರು. ಆ ನಂತರ ನಾವು 2-3 ಮೀಟಿಂಗ್ ಅಲ್ಲಿ AC ಅವ್ರನ್ನ ಕರೆಸಿದೆ, ತಹಶೀಲ್ದಾರ್ AC ಅವ್ರನ್ನ ಕರೆಸಿ ಯಾವುದಾದ್ರೂ ಒಂದು ಈ ಸಂಸ್ಥೆಗೆ ಒಂದು ಹೆಸರಿರಬೇಕು. ಒಂದು ಸಾಗರದಲ್ಲಿ ಮಾರಿಕಂಬ ಜಾತ್ರೆ ಅಂತ ಹೇಳಿದ್ರೆ ಸಿರ್ಸಿಯನ್ನ ಬಿಟ್ಟರೆ ಸಾಗರದ ಅತ್ಯಂತ ದೊಡ್ಡ ಜಾತ್ರೆ ನಡೀತಿರುವಂಥದ್ದು. ಬಹುಶಃ ಬೆಂಗಳೂರಿಂದ ಹಿಡಿದು ಇಡೀ ರಾಜ್ಯದ ಜನ ತಾಯಿಯ ದರ್ಶನಕ್ಕೆ ಬರುವಂಥದ್ದು ನೀವೆಲ್ಲರೂ ಕಂಡಿದ್ದೀರಿ. ಬಹುಶಃ 3ನೇ ತಾರೀಕಿಂದ 9 ದಿವಸಗಳ ಕಾಲ ಯಾವ ರೀತಿಯ ಜನ ದಟ್ಟಣೆ ಇರುತ್ತೆ, ಎಷ್ಟು ಜನ ಬರ್ತಾರೆ ತಾಯಿಯ ದರ್ಶನ ಮಾಡೋಕ್ಕೆ ನಿಮ್ಗೆಲ್ರಿಗೂ ಗೊತ್ತು. ವರ್ಷ ಜಾಸ್ತಿ ಆಗ್ತಾ ಹೋಗ್ತಾ, ಹೋದ ವರ್ಷ 15-20 ಲಕ್ಷ ಆದ್ರೆ ಈ ವರ್ಷ 20-25 ಲಕ್ಷ ಜನ ಬರ್ಬೋದು ಅಂತ ನಿರೀಕ್ಷೆಗಳನ್ನ ನಾವು ಇಟ್ಕೋಬೇಕು. ಅದಾದ ನಂತರ ಇವತ್ತು ಜಾತ್ರೆ ಶುರುವಾಯಿತು, ಆಮೇಲೆ ಎಲೆಕ್ಷನ್ಗೆ ಒಂದ್ಸರಿ ಶುರುವಾಯಿತು, ಮತ್ತೆ ಎಲೆಕ್ಷನ್ ವಜಾ ಆಯ್ತು, ಮತ್ತೆ ಈಗ ಜಾತ್ರೆ ಶುರುವಾಯಿತು. ಈಗ ಮತ್ತೆ ಎಲೆಕ್ಷನ್ ಈ ಜಾತ್ರೆ ಆದ ತಕ್ಷಣ ಮತ್ತೆ ಇದರ ಎಲೆಕ್ಷನ್ ಶುರುವಾಗುತ್ತೆ. ನೀವು ಯಾರೇ ಬರ್ರಿ, ಯಾರೇ ಇವತ್ತು ಅಧಿಕಾರಕ್ಕೆ ಬರ್ತೀರಿ, ಅದು ಮುಂದಿನ ಪ್ರಶ್ನೆ ಇರ್ತದೆ. ಆದರೆ ಬಂದಂತ ಜನ ಈ ತಾಯಿಯ ಹೆಸರಲ್ಲಿ ಒಂದು ಏನಾದರೂ ಮಾಡುವಂತ ಕಲ್ಪನೆ ಇಟ್ಕೊಂಡು ಬನ್ನಿ ಅಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ.